ನಟ ಅಮೀರ್ ಖಾನ್ ಮಗ ವಿಚಿತ್ರ ಕಾಯಿಲೆಯಿಂದ ಬಳಲ್ತಾ ಇದ್ದಾರಂತೆ. ಈ ವಿಚಾರವನ್ನ ಅಮೀರ್ ಖಾನ್ ಇದೇ ಮೊದಲ ಬಾರಿಗೆ ಬಹಿರಂಗಪಡಿಸಿದ್ದು, ತಮ್ಮ ಮಗನ ಕಾಯಿಲೆಯನ್ನ ಸ್ಫೂರ್ತಿಯಾಗಿಟ್ಕೊಂಡು ಸಿನಿಮಾ ಕೂಡ ಮಾಡಿದ್ದಾರಂತೆ. ಹೌದು, ಅಮೀರ್ ಖಾನ್ ಮಗ ಜುನೈದ್ ಖಾನ್ ಡಿಸ್ಲೆಕ್ಸಿಯಾದಿಂದ ಬಳಲ್ತಾ ಇದ್ದು, ಈ ಕುರಿತಾಗಿ 2007ರಲ್ಲಿ ತಾರೆ ಜಮೀರ್ ಪರ್ ಸಿನಿಮಾವನ್ನ ಮಾಡಿದ್ರಂತೆ. ಅಂದಹಾಗೆ ಈ ಸಿನಿಮಾ ಸೂಪರ್ ಹಿಟ್ ಕೂಡ ಆಗಿತ್ತು. ಈ ಚಿತ್ರವನ್ನ ಮಾಡಲು ಅಮೀರ್ ಖಾನ್ಗೆ ಸ್ಫೂರ್ತಿಯಾಗಿ ಸಿಕ್ಕಿದ್ದು ಅವರ ಮಗನಂತೆ. ಹೌದು, ಮಗನ ಖಾಸಗಿತನವನ್ನ ಕಾಪಾಡಿಕೊಳ್ಳುವಂತಹ ಕಾರಣದಿಂದ ಈ ವಿಚಾರವನ್ನ ಅವರು ರಿವೀಲ್ ಮಾಡಿರಲಿಲ್ಲ. ಆದರೆ ಜುನೈದ್ ಖಾನ್ ಅವರೇ ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಹೀಗಾಗಿ ಈ ವಿಚಾರವನ್ನ ಇದೀಗ ಬಹಿರಂಗಪಡಿಸಿದ್ದಾರೆ. ಇನ್ನು ಈ ಚಿತ್ರದಲ್ಲಿ ಡಿಸ್ಲೆಕ್ಸಿಯಾ ಹೆಸರಿನ ಕಾಯಿಲೆ ಬಗ್ಗೆ ಹೇಳಲಾಗಿದೆ. ಈ ಸಮಸ್ಯೆ ಇದ್ರೆ ಆ ಮಗು ತುಂಬಾನೇ ನಿಧಾನ ಇರುತ್ತೆ, ಕಲಿಕೆಯಲ್ಲೂ ಕೂಡ ವೇಗ ಇರೋದಿಲ್ಲ. ಇದೇ ಸಮಸ್ಯೆ ಮಗ ಜುನೈದ್ ಖಾನ್ಗೂ ಕೂಡ ಇತ್ತು. ಈ ಕಾರಣದಿಂದಾಗಿ ಅಮೀರ್ ಈ ಸಿನಿಮಾವನ್ನ ಮಾಡಲು ಒಪ್ಪಿಗೆಯನ್ನ ನೀಡಿದ್ರಂತೆ. ಇನ್ನು ಈ ಕಥೆಯನ್ನ ಕೇಳಿದಾಗ ಅಮೀರ್ ಖಾನ್ ಅವರಿಗೆ ಭಾರಿ ನೋವಾಗಿತ್ತಂತೆ. ಯಾಕಂತ ಹೇಳಿದ್ರೆ ಕಥೆಯಲ್ಲಿರೋದನ್ನ ಸ್ವತಃ ತಮ್ಮ ಮಗನಲ್ಲಿಯೇ ನೋಡ್ತಾ ಇದ್ರಂತೆ. ಆದರೆ ಈ ಸಿನಿಮಾ ರಿಲೀಸ್ ಆಗಿ ಭಾರಿ ಹಿಟ್ ಕೂಡ ಆಗಿತ್ತು. ಇನ್ನು ಪ್ರೇಕ್ಷಕರ ಹೃದಯ ಕೂಡ ಮುಟ್ಟಿತ್ತಂತೆ. ಅಲ್ಲದೆ ಕಲಿಕೆಯ ಅಸ್ಪೃಶ್ಯತೆ ಬಗ್ಗೆ ವ್ಯಾಪಕ ಜಾಗೃತಿ ಕೂಡ ಮೂಡಿಸಿತ್ತಂತೆ.